ಅನ್ನದಾನಕ್ಕಿಂತ ಮಿಗಿಲಾದ ದಾನ ಯಾವುದೂ ಇಲ್ಲ. ಹಸಿದು ಬಂದವನಿಗೆ ಒಂದು ಹೊತ್ತು ಊಟ ಹಾಕಿದರೆ 1000 ಜನ್ಮದ ಪುಣ್ಯ ಸಿಗುತ್ತದೆ. ಹೌದು, ಮನುಷ್ಯನಿಗೆ ಎಷ್ಟೇ ಹಣವನ್ನು ಕೊಟ್ಟರೂ ಆತನಿಗೆ ತೃಪ್ತಿ ಅನ್ನುವುದೇ ಇರುವುದಿಲ್ಲ. ಆದರೆ ಹಸಿದು ಬಂದವರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿದರೆ ಯಾವುದೇ ಮನುಷ್ಯ ಕೂಡ ತೃಪ್ತಿಯಾಗುತ್ತಾನೆ. ನಮ್ಮ ದೇಶದಲ್ಲಿ ಇರುವ ಹಲವು ಪುಣ್ಯಕ್ಷೇತ್ರಗಳಲ್ಲಿ ಪ್ರಖ್ಯಾತ ಹೊಂದಿರುವ ನಮ್ಮ ಕರ್ನಾಟಕದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂದು ಹೇಳಬಹುದು. ಸುಮಾರು 400 ವರ್ಷಕ್ಕೂ ಹೆಚ್ಚು ಧರ್ಮಸ್ಥಳದಲ್ಲಿ ನೆಲೆಸಿರುವ ಮಂಜುನಾಥ ದರ್ಶನಕ್ಕಾಗಿ ಬಂದ ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಸಮರ್ಪಣೆ ಮಾಡಲಾಗುತ್ತದೆ. ಈ ಧರ್ಮಶಾಲೆಯನ್ನ ಇಲ್ಲಿ ಅನ್ನಪೂರ್ಣ ಭೋಜನ ಶಾಲೆ ಎಂದೇ ಕರೆಯುತ್ತಾರೆ. ಧರ್ಮಸ್ಥಳಕ್ಕೆ ಹೋದವರು ಇಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕರಿಸದೆ ಬರದೇ ಇರುವಂತವರು ಯಾರೂ ಇಲ್ಲ. ಆದರೆ ಈ ಭೋಜನ ಶಾಲೆಗೆ ಒಂದು ಹೊಸ ಮೆರುಗು, ಹೊಸ ಆಯಾಮ ದೊರಕಿದೆ. ಹಾಗಾದ್ರೆ ಅಲ್ಲಿನ ಇತ್ತೀಚಿನ ವಿಶೇಷತೆ ಏನು, ವಿಶಿಷ್ಟತೆ ಏನು, ಆ ಆಯಾಮ ಏನು, ಆ ಹೊಸ ಮೆರುಗು ಏನು, ಈ ಎಲ್ಲ ವಿಷಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಧರ್ಮಸ್ಥಳ ಅಂದರೆ ನೆನಪಾಗುವುದು ಶ್ರೀ ಮಂಜುನಾಥ ಸ್ವಾಮಿ, ನೇತ್ರಾವತಿ ನದಿ ಮತ್ತು ಬಂದ ಭಕ್ತಾದಿಗಳಿಗೆ ಹಸುವನ್ನು ನೀಗಿಸುವ ಅಲ್ಲಿನ ಭವ್ಯ ಅನ್ನಪೂರ್ಣ ಭೋಜನ ಶಾಲೆ ಹಾಗೂ ಅಲ್ಲಿಯ ರುಚಿಯಾದಂತಹ ಊಟ ಸಾಂಬಾರು. ಈ ಭೋಜನ ಶಾಲೆ ಹಲವಾರು ವರ್ಷಗಳಿಂದ ಇಲ್ಲಿ ಬಂದಿರುವ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನ ನೀಡುತ್ತಾ ಬಂದಿದೆ. ಇಡೀ ಭಾರತ ದೇಶದಲ್ಲಿ ಅತಿ ದೊಡ್ಡ ಅನ್ನದಾನ ಕ್ಷೇತ್ರ ಎನ್ನುವ ಹೆಗ್ಗಳಿಕೆಯನ್ನ ನಮ್ಮ ಧರ್ಮಸ್ಥಳ ಪಡೆದಿದೆ. ಏಷ್ಯಾ ಖಂಡದಲ್ಲಿ ಅತಿ ಸ್ವಚ್ಛವಾದ ದೇವಾಲಯ ಎಂಬ ಬಿರುದನ್ನು ಕೂಡ ಈ ನಮ್ಮ ಧರ್ಮಸ್ಥಳ ಪಡೆದುಕೊಂಡಿದೆ. ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಶ್ರೀ ಧರ್ಮಸ್ಥಳ ಮಂಜುನಾಥ ದರ್ಶನವನ್ನು ಪಡೆಯುತ್ತಾರೆ. ಧರ್ಮಸ್ಥಳಕ್ಕೆ ಹೋದ ಯಾವ ಭಕ್ತನೂ ಕೂಡ ಅಲ್ಲಿ ಊಟ ಮಾಡದೆ ಹಾಗೆ ಬರುವುದಿಲ್ಲ ಎಂದು ಹೇಳಬಹುದು. ಪ್ರತಿದಿನ ಧರ್ಮಸ್ಥಳದಲ್ಲಿ ಸುಮಾರು 30 ರಿಂದ 40 ಸಾವಿರ ಜನ ಊಟವನ್ನು ಮಾಡುತ್ತಾರೆ ಮತ್ತು ದಿನಕ್ಕೆ 50 ರಿಂದ 60 ಕ್ವಿಂಟಲ್ ಅಕ್ಕಿಯನ್ನು ಕೂಡ ಇಲ್ಲಿ ಅನ್ನವನ್ನಾಗಿ ಬಳಸಲಾಗುತ್ತದೆ. ಇನ್ನು ವರ್ಷಕ್ಕೊಮ್ಮೆ ಬರುವ ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ಸುಮಾರು 1 ಲಕ್ಷ ಜನ ಆಗಮಿಸಿ ಈ ಪ್ರಸಾದವನ್ನು ಕೂಡ ಇಲ್ಲಿ ಸ್ವೀಕರಿಸುತ್ತಾರೆ. ಎಷ್ಟೇ ಭಕ್ತರು ಬಂದರೂ ಊಟವನ್ನು ಹಾಕಿ ಕಳಿಸುವ ಕ್ಷೇತ್ರವೆಂದರೆ ಅದುವೇ ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಅನ್ನದಾಸೋಹವನ್ನು ಇಡೀ ಭಾರತವೇ ಮೆಚ್ಚಿಕೊಂಡಿದೆ. ಇತ್ತೀಚೆಗೆ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ಹಾಗೂ ಡಿಸ್ಕವರಿ ಚಾನೆಲ್ಗಳು ಕೂಡ ಇಲ್ಲಿನ ಅಡುಗೆ ವಿಧಾನವನ್ನ, ಇಲ್ಲಿನ ಅಡುಗೆ ಮನೆಯನ್ನ ಹಾಗೂ ಅನ್ನಪೂರ್ಣ ಭೋಜನ ಶಾಲೆಯನ್ನ ಇಡೀ ಪ್ರಪಂಚಕ್ಕೆ ತೋರಿಸಿವೆ. ಈ ಡಾಕ್ಯುಮೆಂಟರಿಯನ್ನ ನೀವು ಅಲ್ಲಿ ಕೂಡ ನೋಡಬಹುದು. ಅಂದರೆ ಇಲ್ಲಿನ ಅಡುಗೆ ಮನೆ ಹಾಗೂ ಭೋಜನ ಶಾಲೆ ಎಷ್ಟು ಪ್ರಸಿದ್ಧಿಯಾಗಿದೆ ಅನ್ನೋದಕ್ಕೆ ಈ ಸಾಕ್ಷ್ಯಚಿತ್ರಗಳೇ ನಮಗೆ ಹೇಳುತ್ತವೆ. ಇಲ್ಲಿನ ಪ್ರತಿಯೊಂದು ಉಪಕರಣಗಳು ಅತ್ಯಾಧುನಿಕವಾಗಿವೆ. ಜೊತೆಗೆ ಹೊಸ ತಂತ್ರಜ್ಞಾನವನ್ನು ಬಳಸಿ ಅಡುಗೆ ಅನಿಲವನ್ನು ತಯಾರು ಮಾಡುತ್ತಾರೆ. ಹಾಗೂ ಇಲ್ಲಿ ಬಳಸುವಂತಹ ತರಕಾರಿ ಆಗಲಿ ಅಕ್ಕಿ ಆಗಲಿ ಎಲ್ಲವೂ ಆರ್ಗ್ಯಾನಿಕ್ ಆಗಿದೆ. ಯಾವುದೇ ತರಹದ ಪೆಸ್ಟಿಸೈಡ್ಸ್ ಅನ್ನ, ಕೆಮಿಕಲ್ಸ್ ಕೂಡ ಇಲ್ಲಿ ಬಳಸಲಾಗುವುದಿಲ್ಲ. ಇಷ್ಟು ಜನ ಸೇರುವ ಈ ಅನ್ನಪೂರ್ಣ ಭೋಜನ ಶಾಲೆ ತನ್ನ ಸ್ವಚ್ಛತೆಗೆ ಹಾಗೂ ಅಪ್ರತಿಮ ರುಚಿಗೆ ಕೂಡ ಇಡೀ ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಇದು ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕಳಶ ಇದ್ದ ಹಾಗೆ. ಆದರೆ ಈ ಕಳಶಕ್ಕೆ ಹೊಸ ಒಂದು ಆಯಾಮ ಒದಗಿಸಲಾಗಿದೆ. ಅದೇನೆಂದ್ರೆ ಧರ್ಮಸ್ಥಳಕ್ಕೆ ಯುವಕರಾಗಲಿ, ಯುವತಿಯರಾಗಲಿ, ಮಕ್ಕಳಾಗಲಿ, ಜೊತೆಗೆ ಇಲ್ಲಿ ವಯಸ್ಸಾದವರು, ವೃದ್ಧರು ಹಾಗೂ ಅಂಗವಿಕಲರು ಕೂಡ ಹೆಚ್ಚಿಗೆ ಭೇಟಿ ಕೊಡುತ್ತಾರೆ. ಆದರೆ ಅವರಿಗೆ ಈಗಿರುವ ಭೋಜನ ಶಾಲೆಯಲ್ಲಿ ಕೆಳಗೆ ಕುಳಿತುಕೊಂಡು ಊಟ ಮಾಡಲು ಕೆಲವರಿಗೆ ಆಗುವುದಿಲ್ಲ. ಇದನ್ನು ಅರಿತ ಧರ್ಮಸ್ಥಳ ಧರ್ಮಾಧಿಕಾರಿ ಹಾಗೂ ಅಲ್ಲಿನ ಪಾದಾಧಿಕಾರಿಗಳು ಇಂಥ ಭಕ್ತರಿಗಾಗಿ ಒಂದು ಹೊಸ ಕಟ್ಟಡವನ್ನ, ಅಂದರೆ ಹೊಸ ಭೋಜನ ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಇಂಥ ಭಕ್ತರು ಆರಾಮವಾಗಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಕಾಲು ನೋವು ಇಲ್ಲದೆ ಊಟ ಮಾಡಬಹುದು. ಈ ಕಟ್ಟಡವನ್ನ ಇತ್ತೀಚೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಈ ಹೊಸ ಕಟ್ಟಡದಲ್ಲಿ ಕೆಳಗೆ ಕುಳಿತುಕೊಳ್ಳಲು ಆಗದಂತಹ ಭಕ್ತಾದಿಗಳು ಆರಾಮವಾಗಿ ಕುಳಿತು ಊಟ ಮಾಡಬಹುದು. ಇಲ್ಲಿ ಒಂದೇ ಸಾರಿ 2 ರಿಂದ 3 ಸಾವಿರ ಭಕ್ತಾದಿಗಳು ಕುಳಿತು ಊಟ ಮಾಡಬಹುದು. ಇದರಿಂದಲೇ ಧರ್ಮಸ್ಥಳಕ್ಕೆ ಹೊಸ ಒಂದು ಮೆರುಗು ಬಂದಿದೆ. ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಪ್ರಸಾದವನ್ನ ಸೇವಿಸಬೇಕೆಂದು ಅನಿಸುತ್ತದೆ. ಆದರೆ ಕೆಲವೊಬ್ಬರಿಗೆ ಕೆಳಗೆ ಕುಳಿತುಕೊಂಡು ಊಟ ಮಾಡಲು ಸಾಧ್ಯವಿರದ ಕಾರಣ ಹಾಗೆಯೇ ಬಂದಿರುವ ಹಲವಾರು ಉದಾಹರಣೆಗಳಿವೆ. ಆದರೆ ಈ ಬಾರಿ ಧರ್ಮಸ್ಥಳಕ್ಕೆ ಹೋದರೆ ಆರಾಮವಾಗಿ ಕುಳಿತು ಅನ್ನ ಪ್ರಸಾದವನ್ನು ಸೇವಿಸಿ ಆ ಮಂಜುನಾಥನ ಆಶೀರ್ವಾದವನ್ನು ಕೂಡ ಪಡೆದು ಬನ್ನಿ ಎಂದು ನಾವು ಹಾರೈಸುತ್ತೇವೆ.
ಇನ್ನೂ ಹೆಚ್ಚಿನ ಧರ್ಮಸ್ಥಳದ ಮಾಹಿತಿಗಾಗಿ ಮುಂದಿನ ವಿಡಿಯೋನ ನಿರೀಕ್ಷಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಜೈ ಮಂಜುನಾಥ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಟೇಕ್ ಕೇರ್.